ರೇಣುಕಾಸ್ವಾಮಿ ಹತ್ಯೆ ಕೇಸ್ನ ತನಿಖೆ ಚುರುಕುಗೊಂಡಿದೆ. ನಟ ದರ್ಶನ್ ಕರೆದೊಯ್ದು ಇದೀಗ ಸ್ಥಳ ಮಹಜರು ನಡೆಸಲಾಗಿದೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನ ತನಿಖೆ ಚುರುಕುಗೊಂಡಿದೆ. ನಟ ದರ್ಶನ್ ಕರೆದೊಯ್ದು ಸ್ಥಳ ಮಹಜರು ನಡೆಸಲಾಗಿದೆ. ರೇಣುಕಾಸ್ವಾಮಿ ಹತ್ಯೆ ಮಾಡಿದ್ದ ಶೆಡ್ನಲ್ಲಿ ಇದೀಗ ಸ್ಥಳ ಮಹಜರು ನಡೆಸಲಾಗಿದೆ. ಪಟ್ಟಣಗೆರೆಯ ಶೆಡ್ನಲ್ಲಿ ಸ್ಥಳ ಮಹಜರು ಅಂತ್ಯವಾಗಿದೆ. ಆರ್ಆರ್ ನಗರದ ಪಟ್ಟಣಗೆರೆಯಲ್ಲಿರೋ ಶೆಡ್ನಲ್ಲಿ ಸ್ಥಳ ಮಹಜರು ನಡೆಸಲಾಗಿದೆ. ಪವಿತ್ರ ಗೌಡ, ವಿನಯ್ನನ್ನು ಕೂಡ ಕರೆದೊಯ್ದು ಈ ವೇಳೆ ಸ್ಥಳ ಮಹಜರು ನಡೆಸಲಾಗಿದೆ. ಸುಮಾರು 2 ಗಂಟೆಗಳ ಕಾಲ ಸ್ಥಳ ಮಹಜರು ನಡೆಸಲಾಗಿದೆ. ಸ್ಥಳ ಮಹಜರು ವೇಳೆ ಪವಿತ್ರ ಗೌಡ ಕಣ್ಣೀರಿಟ್ಟಿದ್ದಾರೆ. ಇದು ಇವತ್ತು ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂಗೆ ಸ್ಥಳ ಮಹಜರು ನಡೆಸಿರುವಂತದ್ದು. ನಟ ದರ್ಶನ್ ಅನ್ನು ಕೂಡ ಇಲ್ಲಿಗೆ ಕರೆದೊಯ್ಯಲಾಗಿದೆ. ಜೊತೆಗೆ ರೇಣುಕಾಸ್ವಾಮಿ ಹತ್ಯೆ ಮಾಡಿದಂತಹ ಶೆಡ್ನಲ್ಲಿ ಮಹಜರು ನಡೆಸಲಾಗಿದೆ. ದೃಶ್ಯದಲ್ಲಿ ಗಮನಿಸಬಹುದು. ಪೊಲೀಸರು ಕರ್ಕೊಂಡು ಮಹಜರು ಈಗಷ್ಟೇ ಮುಕ್ತಾಯವಾಗಿದೆ. ಮಹಜರು ನಡೆಸಿ ಪೊಲೀಸರು ವಾಪಸ್ ತೆರಳುತ್ತಿರೋದನ್ನ ನಾವಿಲ್ಲಿ ಗಮನಿಸಬಹುದು. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಸ್ಥಳ ಮಹಜರು ನಡೆಸಲಾಗಿದೆ. ಪಟ್ಟಣಗೆರೆಯ ಶೆಡ್ನಿಂದ ಇದೀಗ ಪೊಲೀಸರು ವಾಪಸ್ ತೆರಳುತ್ತಿದ್ದಾರೆ. ಸ್ಥಳದಲ್ಲಿ ಜನರು ನೆರೆದಿರುವುದನ್ನು ಲೈನ್ ಇದೆಯಾ? ಇದು ಆರ್ಆರ್ ನಗರದಲ್ಲಿರುವಂತಹ ಪಟ್ಟಣಗೆರೆಯ ಶೆಡ್ನ ಆವರಣದ ದೃಶ್ಯವನ್ನ ನಾವಿಲ್ಲಿ ಗಮನಿಸ್ತಾ ಇರುವಂತದ್ದು. ಪೊಲೀಸರು ಇದೀಗಷ್ಟೇ ಸ್ಥಳ ಮಹಜರು ನಡೆಸಿ ಎಲ್ಲಾ ಆರೋಪಿಗಳನ್ನ ಇಲ್ಲಿಂದ ವಾಪಸ್ ಕರ್ಕೊಂಡು ಹೋಗ್ತಿರುವಂತಹ ದೃಶ್ಯವನ್ನ ಗಮನಿಸಿದ್ವಿ. ಸ್ಥಳ ಮಹಜರಿಗೆ ಆಗಮಿಸಿರುವಂತಹ ಸಂದರ್ಭದಲ್ಲಿ ಆ ಭಾಗದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ನೆರೆದಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಇನ್ನು ನಟ ದರ್ಶನ್, ಪವಿತ್ರ ಗೌಡ, ಅದೇ ರೀತಿ ಮತ್ತೆ ಕೆಲವು ಆರೋಪಿಗಳನ್ನು ಕೂಡ ಸ್ಥಳಕ್ಕೆ ಕರೆತರಲಾಗಿತ್ತು. ಆ ಬಳಿಕ ಎಲ್ಲೆಲ್ಲಿ ಯಾವ ರೀತಿಯಾದಂತಹ ಒಂದು ಕೃತ್ಯವನ್ನ ಎಸಗಲಾಗಿತ್ತು ಇದೆಲ್ಲದರ ಬಗ್ಗೆಯೂ ಕೂಡ ಅವರಿಂದ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಕಿರಣ್ ನೇರ ಸಂಪರ್ಕದಲ್ಲಿ. ಎಸ್ ಕಿರಣ್, ಎಷ್ಟೊತ್ತಿಗೆ ಸ್ಥಳ ಮಹಜರು ಆರಂಭ ಆಯಿತು? ಜೊತೆಗೆ ಯಾರ್ಯಾರನ್ನ ಸ್ಥಳಕ್ಕೆ ಕರೆತರಲಾಗಿದೆ? ಜೊತೆಗೆ ಸ್ಥಳ ಮಹಜರು ನಡೆಸುವಂತಹ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ಸಾಕಷ್ಟು ಜನರು ಕೂಡ ನೆರೆದಿದ್ರು. ಯಾವುದೇ ರೀತಿಯಾದಂತಹ ತೊಂದರೆ ಏನಾದ್ರೂ ಮಾಡಿದ್ರಾ, ಹೇಗೆ? ಅದು ಶುಭಶ್ರೀ, ಈಗಾಗಲೇ ಕೂಡ ಒಂದು ರೇಣುಕಾಸ್ವಾಮಿಯ ಒಂದು ಹತ್ಯೆ ಆದಂತ ಸ್ಥಳ ಏನಿದೆ, ಶೆಡ್ಡು ಅಂದ್ರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಪಟ್ಟಣಗೆರೆಯಲ್ಲಿರುವಂತಹ ಒಂದು ಕಾರಿನ ಶೆಡ್ ಏನಿದೆ, ಶೆಡ್ನ ಒಳಗೆ ಈಗಾಗಲೇ ಕೂಡ ಎಲ್ಲಾ ಆರೋಪಿಗಳಂದ್ರೆ A1 ಆಗಿರುವಂತಹ ಪವಿತ್ರ ಗೌಡ ಇರ್ಬೋದು, A2 ಆಗಿರುವಂತಹ ದರ್ಶನ್ ಅವರು ಇರ್ಬೋದು, ಎಲ್ಲಾ ಆರೋಪಿಗಳನ್ನು ಕೂಡ ಈಗಾಗಲೇ SFL ಟೀಮ್ ಇರ್ಬೋದು, ಮತ್ತೆ ಫೋರೆನ್ಸಿಕ್ ತಂಡ ಇರ್ಬೋದು, ಪೊಲೀಸರು ಎಲ್ಲರೂ ಕೂಡ ಇವರೆಲ್ಲರನ್ನು ಕರೆದುಕೊಂಡ್ಬಂದು ಈಗಾಗಲೇ ಕೂಡ ಪಟ್ಟಣಗೆರೆಯ ಶೆಡ್ನ ಒಳಗೆ ಈಗಾಗಲೇ ಸ್ಥಳ ಮಹಜರನ್ನ ಮಾಡಿರುವಂಥದ್ದು. ನಾನು ಕೂಡ ನಿಮಗಾಗಲೇ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಈಗಾಗಲೇ ಪೊಲೀಸರು ಕೂಡ ಸ್ಥಳದಲ್ಲೇ ಇರುವಂಥದ್ದು. ಮೊದಲಿಗೆ ಏನೊಂದು ಆರಂಭದಲ್ಲಿ ಶೆಡ್ ಕಾಣ್ತಿದೆ ನಿಮಗೆ, JCB ವಾಹನಗಳು ನಿಂತಿದೆ. ಅಲ್ಲಿಗೆ ನೇರವಾಗಿ ಚಿತ್ರದುರ್ಗದಿಂದ ಈ ಒಂದು ರೇಣುಕಾಸ್ವಾಮಿ ಏನಿದ್ದಾನೆ, ರೇಣುಕಾಸ್ವಾಮಿಯನ್ನ ವಾಹನದ ಮೂಲಕವಾಗಿ ಕರ್ಕೊಂಡು ಬರಲಾಗಿದೆ ಅನ್ನೋಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಿರುವಂಥದ್ದು. ಕರ್ಕೊಂಡು ಬಂದು ಆ ಭಾಗದಲ್ಲಿ ಏನೊಂದು ವಾಹನಗಳು ಕಾಣಿಸ್ತಾ ಇದೆ ನಿಮಗೆ, ಅಂದ್ರೆ ಈ JCB ವಾಹನ ಏನಿದೆ, JCBಯ ಪಕ್ಕದಲ್ಲಿರುವಂತಹ ಕ್ಯಾಂಟರ್ ಮತ್ತೆ ಟಿಪ್ಪರ್ ವಾಹನಗಳೇನಿದೆ ಅಲ್ಲಿಗೆ ಆತನನ್ನ ಎರಡನೇದಾಗಿ ಕರ್ಕೊಂಡು ಹೋಗಲಾಗುತ್ತೆ. ಕರ್ಕೊಂಡು ಹೋದ ನಂತರದಲ್ಲಿ ಅಲ್ಲೇ ಒಂದು ಶೆಡ್ ಇದೆ, ಆ ಶೆಡ್ಡಿನ ಒಳಗೆ ಆತನನ್ನ ಹಲ್ಲೆ ಮಾಡುವಂಥದ್ದು. ಯಾಕೆ ಈ ತರ ಒಂದು ಕಾಮೆಂಟ್ ಮಾಡಿದೆ ಅನ್ನೋಂಥದ್ದು, ಯಾರ ಕುಮ್ಮಕ್ಕಿನಿಂದ ಈ ತರ ಮಾಡಿದೆ ಅನ್ನೋಂಥ ರೀತಿಯಲ್ಲಿ ಎಲ್ಲಾ ತರದಲ್ಲೂ ಕೂಡ ಆತನನ್ನ ವಿಚಾರಣೆ ಮಾಡಿ ಆತನನ್ನ ಹಲ್ಲೆ ಮಾಡಿ ಅದಾದ ನಂತರ ಮತ್ತೆ ಕರೆದುಕೊಂಡು ಬಂದು ಈ ಬ್ಲೂ ಬಣ್ಣದ ಶೆಡ್ ಏನಿದೆ, ಮತ್ತೊಂದು ಭಾಗದಲ್ಲಿರುವಂತಹ ಬ್ಲೂ ಬಣ್ಣದ ಶೆಡ್ ಏನಿದೆ ಆ ಶೆಡ್ನ ಒಳಗೆ ಕರ್ಕೊಂಡು ಹೋಗ್ತಾರೆ. ಅದು ಜಯಣ್ಣ ಅನ್ನುವಂತ ಒಂದು ಮಾಲೀಕರಿಗೆ ಸೇರಿದಂಥದ್ದು. ಅಂದ್ರೆ ಕಾರು, ಬೈಕು, ಲಾರಿ ವಾಹನಗಳೇನಿದ್ದಾವೆ ಅದನ್ನ ಲೋನಿಗೆ ಕೊಟ್ಟಂತ ಸಂದರ್ಭದಲ್ಲಿ
ಯಾರು ಲೋನನ್ನ ಪಾವತಿ ಮಾಡಿರೋದಿಲ್ಲ ಅಂತ ವಾಹನಗಳನ್ನ ಸೀಸ್ ಮಾಡಿ ತಂದು ಈ ಒಂದು ಪಟ್ಟಣಗೆರೆಯ ಶೆಡ್ ನಲ್ಲಿ ಹಾಕಲಾಗುತ್ತೆ. ಅಂತಹ ಒಂದು ದೊಡ್ಡದಾದಂತ ಒಂದು ಶೆಡ್, ಈ ಒಂದು ಶೆಡ್ ನ ಒಳಭಾಗದಲ್ಲಿ 2-3 ಸಣ್ಣ ಪುಟ್ಟದಾದಂತಹ ಶೆಡ್ಗಳು ಕೂಡ ಇದೆ ಒಳಭಾಗದಲ್ಲಿ. ಅಂತಂದ್ರೆ ಬಿಳಿ ಬಣ್ಣದ ಒಂದು ಕಟ್ಟಡ ಏನ್ ಕಾಣಿಸ್ತಾ ಇದೆ ಶುಭಶ್ರೀ ನಿಮಗೆ, ಆ ಒಂದು ಕಟ್ಟಡ ಇರಬಹುದು. ಈ ಭಾಗದಲ್ಲಿ ಅಂದ್ರೆ ಬಲಭಾಗದಲ್ಲಿರುವಂತಹ ಒಂದು ಶೆಡ್, 2 ಶೆಡ್ ನ ಒಳಗಾಗಿ ಆತನ ಕರೆದುಕೊಂಡೋಗಿ ಯಾರೋ ದೊಡ್ಡ ಪಂಟರು ಇಲ್ಲಾಂದ್ರೆ ಯಾರೋ ಫೈಟರ್ಗೆ ಮಾಡುವಂತ ರೀತಿಯಲ್ಲಿ ವಿಪರೀತವಾದಂತ ಟಾರ್ಚರ್ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿರುವಂತದ್ದು. ಕಾರಣ ಏನು ಅಂತ ಹೇಳಿದ್ರೆ ಆತನ ದೇಹದ ಮೇಲೆ, ಕೈಕಾಲುಗಳ ಮೇಲೆ ಕಂಡಂತ, ಅವನ ಮೇಲೆ ಇದ್ದಂತ ಒಂದು ಗಾಯಗಳನ್ನು ನೋಡಿದಾಗ ಯಾರೋ ಒಬ್ಬ ಬಲಶಾಲಿ ಆದಂತವನು 6 ಅಡಿ ಇದ್ದಂತ ಒಬ್ಬ ವ್ಯಕ್ತಿಯನ್ನ ತೀರಾ ಬೀಭತ್ಸ್ಯವಾಗಿ ಒಂದು ಕ್ರೂರವಾಗಿ ಆತನ ಮೇಲೆ ಹಲ್ಲೆ ಮಾಡಿರುವಂಥದ್ದು. ಹಲ್ಲೆ ಮಾಡಿದ ನಂತರದಲ್ಲಿ ಆತ ಸ್ಥಳದಲ್ಲೇ ಮೃತಪಟ್ಟಿದ್ದ ಅನ್ನೋಂಥ ಒಂದು ಮಾಹಿತಿ. ಅವನ ದೇಹ ನೋಡಿದ್ರೆ ಇಲ್ಲ, ಅವನು ನೋಡಿದ್ರೆ ಅನ್ಸತ್ತೆ ತೀರಾ ಸಣಕಲ್ಲದಾದಂಥ ಒಂದು ದೇಹ. ಆತನನ್ನ ಇಷ್ಟೊಂದು ಜಾಗಗಳಿಗೆ ಕರ್ಕೊಂಡೋಗಿ ಇತರ ವಿಧವಾಗಿ ಹಲ್ಲೆ ಮಾಡಿ ಆತನ್ನ ತೀರಾ ಭೀಕರವಾಗಿ ಹತ್ಯೆ ಮಾಡಿದ್ದಾರೆ ಅನ್ನೋಂಥದ್ದು ನಿಜವಾಗ್ಲೂ ಕೂಡ ಫೋಟೋ ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗತ್ತೆ. ಆ ನಿಟ್ಟಿನಲ್ಲಿ ಈಗಾಗಲೇ ಕೂಡ ಪೊಲೀಸ್ ಅಧಿಕಾರಿಗಳಿರ್ಬೋದು, ಫೋರೆನ್ಸಿಕ್ ತಂಡ ಇರ್ಬೋದು, ಮತ್ತೆ ಸೋಕೋ ತಂಡ ಪ್ರತಿಯೊಂದು ಸಾಕ್ಷ್ಯಾಧಾರಗಳನ್ನ ಫೋಟೋಗಳ ಮೂಲಕವಾಗಿ ಯಾವ್ಯಾವ ಜಾಗಕ್ಕೆ ಯಾರ್ಯಾರು ಹೋಗಿದ್ರು, ಮೊದಲಿಗೆ ಎಲ್ಲಿಂದ ಕರ್ಕೊಂಡ್ಬಂದ್ರು, ಯಾವ್ಯಾವ ಭಾಗಕ್ಕೆ ಯಾರ್ಯಾರು ಹೊಡೆದ್ರು, ಯಾವ ಆಯುಧಗಳಿಂದ ಹೊಡೆದ್ರು, ಆ ಆಯುಧಗಳು ಎಲ್ಲಿದೆ, ಇಂಥ ಎಲ್ಲಾ ಒಂದು ಮಾಹಿತಿಗಳನ್ನ ಈಗಾಗಲೇ ಪೊಲೀಸರು ಕಲೆ ಹಾಕಿರುವಂಥದ್ದು. ಆರೋಪಿಗಳನ್ನು ಕೂಡ ಸ್ಥಳ ಮಾಜರು ಮುಗಿಸಿ ಈಗಾಗಲೇ ಕರೆದುಕೊಂಡು ಹೋಗಿರುವಂಥದ್ದು. ಶುಭಶ್ರೀ, ಧನ್ಯವಾದ ಕಿರಣ್ ತಮ್ಮೆಲ್ಲ ಮಾಹಿತಿಗೆ.